ಶಬರಿಮಲೆಯಲ್ಲಿ ಕ್ಷಣ ಕ್ಷಣಕ್ಕೂ ಕೂಡ ಈಗ ಆಗಮಿಸ್ತಾ ಇರುವಂತಹ ಭಕ್ತರ ಸಂಖ್ಯೆಯಲ್ಲಿ ಗಣನೀಯವಾಗಿ ಏರಿಕೆ ಆಗ್ತಾ ಇದೆ. ಎಲ್ಲಾ ರೀತಿಗಳಲ್ಲಿ ಸಿದ್ಧತೆಯನ್ನ ಮಾಡಿಕೊಂಡ್ರು ಕೂಡ, ಒಂದಷ್ಟು ಸೂಚನೆಗಳನ್ನ ಕೊಟ್ಟರು ಕೂಡ ಭಕ್ತ ಸಾಗರ ಹೆಚ್ಚುತ್ತಾ ಇದೆ. 18 ಮೆಟ್ಟಿಲುಗಳ ಬಳಿ ಜನಸಂದಣಿ ಹೆಚ್ಚಾಗ್ತಾ ಇದೆ. ಬ್ಯಾರಿಕೇಡ್ ಮುರಿದು ಅಯ್ಯಪ್ಪನ ದರ್ಶನಕ್ಕೆ ನುಗ್ತಾ ಇದ್ದಾರೆ ಭಕ್ತರು ಅನ್ನುವಂತ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇರೋದು. ಮತ್ತೊಬ್ಬ ಭಕ್ತನ ಆರೋಗ್ಯದಲ್ಲೂ ಕೂಡ ಈಗ ಏರುಪೇರು ಆಗಿದೆ ಅನ್ನುವಂತ ಮಾಹಿತಿ ಇದೆ. ತಲೆ ಸುತ್ತು ಬಂದು ಬಿದ್ದಿದ್ದಾರೆ. ಸ್ಟ್ರೆಚರ್ ಮೂಲಕ ಆನಂತರ ಆತನನ್ನ ಪ್ರಥಮ ಚಿಕಿತ್ಸೆಗಾಗಿ ಕರೆದುಕೊಂಡು ಹೋಗ್ತಾ ಇರುವಂತಹ ದೃಶ್ಯಗಳನ್ನ ಕೂಡ ಗಮನಿಸ್ತಾ ಇದ್ದೀವಿ. 18 ಮೆಟ್ಟಿಲುಗಳನ್ನ ಏರಿದ ನಂತರದಲ್ಲಿ ಆ ಜಾಗದಲ್ಲೂ ಕೂಡ ಸಿಕ್ಕಾಪಟ್ಟೆ ಜನಸಂದಣಿ ಉಂಟಾಗಿದೆ. ಜನಸಂದಣಿಯನ್ನ ನಿಯಂತ್ರಿಸೋದಕ್ಕೆ ಪೊಲೀಸರು ಕೂಡ ಹರಸಾಹಸವನ್ನ ಪಡ್ತಾ ಇದ್ದಾರೆ. ಹಲವು ರಾಜ್ಯಗಳಿಂದ ಭಕ್ತಾದಿಗಳು ಆಗಮಿಸ್ತಾ ಇರೋದ್ರಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಈಗ ಜನಸಂದಣಿ ಆಗಿರೋದು. ಈ ಸಂದರ್ಭದಲ್ಲಿ ಮತ್ತೊಬ್ಬ ಭಕ್ತನ ಆರೋಗ್ಯದಲ್ಲೂ ಕೂಡ ಏರುಪೇರಾಗಿದೆ ಅನ್ನುವಂತಹ ವಿಚಾರ. ತಲೆ ಸುತ್ತು ಬಿದ್ದಿದ್ದಾರೆ. ಆ ನಂತರದಲ್ಲಿ ಪ್ರಥಮ ಚಿಕಿತ್ಸೆಗಾಗಿ ಆತನನ್ನ ಈಗ ಕರೆದುಕೊಂಡು ಹೋಗಿದ್ದಾರೆ. ಪ್ರಥಮ ಚಿಕಿತ್ಸೆಯನ್ನ ಕೂಡ ನೀಡಲಾಗಿದೆ ಅನ್ನುವಂತ ಮಾಹಿತಿ ಇದೆ. ಅಯ್ಯಪ್ಪ ಸ್ವಾಮಿಯ ದರ್ಶನಕ್ಕೆ ಬರ್ತಾ ಇರುವಂತಹ ಭಕ್ತರ ಸಂಖ್ಯೆಯಲ್ಲಿ ಗಣನೀಯವಾಗಿ ಏರಿಕೆ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಪೊಲೀಸರು ಸಕಲ ರೀತಿಯಲ್ಲೂ ಕೂಡ ಒಂದಷ್ಟು ವ್ಯವಸ್ಥೆಯನ್ನ ಕೂಡ ಮಾಡಿಕೊಂಡಿದ್ದಾರೆ. ಈಗ ನಾನಿರುವಂತಹ ಸ್ಥಳ 18 ಮೆಟ್ಟಿಲನ್ನ ಹತ್ತುವಂತಹ ಜಾಗದ ಮುಂಭಾಗದಲ್ಲೇ ನಿಂತುಕೊಂಡಿದ್ದೀನಿ. ಇಲ್ಲಿ ಸ್ವಲ್ಪ ಭಕ್ತರನ್ನ ಕಳಿಸಿಕೊಡುವಂತ ಕೆಲಸ, ಯಾಕಂದ್ರೆ ಯಾವುದೇ ರೀತಿಯಂತ ಅಹಿತಕರ ಘಟನೆಗಳು ಆಗಬಾರದು ಅನ್ನೋ ಕಾರಣಕ್ಕೋಸ್ಕರ, ನೂಕುನುಗ್ಗಲು ಆಗಬಾರದು ಅನ್ನೋ ಕಾರಣಕ್ಕೋಸ್ಕರ ಇಂತಹ ಒಂದು ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗಿದೆ. ಅಲ್ಲಲ್ಲಿ ಬ್ಯಾರಿಕೇಡ್ಗಳನ್ನ ಹಾಕಿ ತಡೆದು ಭಕ್ತರನ್ನ ಸ್ವಲ್ಪ ಪ್ರಮಾಣದಲ್ಲಿ ಒಳಗಡೆ ಬಿಡುವಂತ ಕೆಲಸವನ್ನ ಮಾಡಲಾಗ್ತಾ ಇದೆ. ಈಗ ನೀವೇನ್ ನೋಡ್ತಾ ಇದ್ರಿ, 18 ಮೆಟ್ಟಿಲನ್ನ ಭಕ್ತರು ಹತ್ತುತ್ತಾ ಇದ್ದಾರೆ. ಯಾರು ಇಡುಮಲೆಯನ್ನ ಹೊತ್ಕೊಂಡು ಬರ್ತಾರೆ, ಏನೋ ತಲೆ ಮೇಲೆ ಕಾಯಿಗಳನ್ನ ಹೊತ್ಕೊಂಡು ಬರ್ತಾರೆ, ಅವರಿಗೆ ಮಾತ್ರ ಮೇಲ್ಗಡೆ ಹೋಗೋದಕ್ಕೆ ಅವಕಾಶ ಇರುತ್ತೆ. ನೋಡಿ, ಈಗ ಈ ರೀತಿಯಾಗಿ ಮೇಲ್ಗಡೆ ಹೋಗುವಂತ ಕೆಲಸಗಳು ಕೂಡ ಆಗ್ತಾ ಇದೆ. ಮತ್ತೊಂದು ಕಡೆ ಮಂಜು, ಈಗ ನಾವು ಗಮನಿಸ್ತಾ ಇದ್ವಿ, ಈ ಕಡೆ ಇಲ್ಲಿ ಭಕ್ತರೆಲ್ಲರೂ ಕೂಡ ಕ್ಯೂನಲ್ಲಿ ನಿಂತಿದ್ದಾರೆ. ಎಲ್ಲರೂ ಕೂಡ ಇಲ್ಲಿ ನಿಂತಿರೋದನ್ನ ಗಮನಿಸಬಹುದು. ಬೆಳಗ್ಗಿನಿಂದಲೂ ಕೂಡ ಇವರು ಸರತಿ ಸಾಲಲ್ಲಿ ನಿಂತು ಅಲ್ಲಿ ಕ್ಯೂನಲ್ಲಿ ಬಂದು ಅಂತಿಮವಾಗಿ ಇಲ್ಲಿಗೆ ಬಂದು ತಲುಪಿದ್ದಾರೆ. ಇದು ಕಡೆಯದಾಗಿ ಅವರು ನಿಂತಿರೋದಾದ್ರೆ, ಇಲ್ಲಿಂದ ಮೇಲ್ಗಡೆ ಹೋದ್ಮೇಲೆ ಅಲ್ಲೂ ಕೂಡ ಒಂದಷ್ಟು ಗೇಟ್ಗಳಿರುತ್ತೆ. ಅದನ್ನ ದಾಟ್ಕೊಂಡು ಹೋಗಿ ಅಯ್ಯಪ್ಪ ಸ್ವಾಮಿಯ ದರ್ಶನವನ್ನ ಮಾಡಬೇಕಾಗುತ್ತೆ. ಒಟ್ಟಾರೆಯಾಗಿ ಸಂಪೂರ್ಣವಾಗಿ 1.5 ಕಿಲೋಮೀಟರ್ 2 ಕಿಲೋಮೀಟರ್ ವರೆಗೂ ಕೂಡ ಭಕ್ತರು ಸರತಿ ಸಾಲಲ್ಲಿ ನಿಂತುಕೊಂಡಿದ್ದಾರೆ. ಬೆಳಗ್ಗಿನಿಂದಲೂ ಕೂಡ ಕಾದು ನಿಂತಿದ್ದಾರೆ. ಅವರು ಅಂದ್ರೆ ಹತ್ರ 2 ರಿಂದ 3 ಗಂಟೆ ತೆಗೆದುಕೊಳ್ತಾ ಇದೆ ಒಬ್ಬರಿಗೆ ದರ್ಶನಕ್ಕೆ ಅಂತ ಹೇಳಲಾಗ್ತದೆ. ಮತ್ತೊಂದು ಕಡೆ ಬೆಳಗಿನ ಜಾವ ಮಾತ್ರ 1.5 ಗಂಟೆ ಮಾತ್ರ ದರ್ಶನಕ್ಕೆ ಅವಕಾಶ ಇತ್ತು. ಅಂದ್ರೆ 1.5 ಗಂಟೆ ಒಳಗಡೆ ದರ್ಶನವನ್ನ ಮಾಡೋದಕ್ಕೆ ಅವಕಾಶ ಇತ್ತು. ಆದ್ರೆ ಮತ್ತೊಂದು ಕಡೆ ಈಗ 3 ರಿಂದ 4 ಗಂಟೆ ಕಾಲಾವಕಾಶ ಬೇಕಾಗುತ್ತೆ ಒಂದು ಕ್ಯೂನಲ್ಲಿ ನಿಂತುಕೊಂಡಾಗ ದರ್ಶನಕ್ಕೆ ಅಂತ ಕೂಡ ಹೇಳಲಾಗ್ತದೆ. ಹಾಗಾಗಿ ಭಕ್ತರೆಲ್ಲರೂ ಕೂಡ ಆಗಮಿಸ್ತಾ ಇದ್ದು, ಪ್ರಮುಖವಾಗಿ ಈಗ 18 ಮೆಟ್ಟಿಲನ್ನ ಹತ್ತಿ ಈಗ ಮೇಲ್ಗಡೆ ಹೋಗ್ತಾರೆ. ನೋಡಿ, ಈಗ ಒಂದು ಗೇಟ್ ಅನ್ನ ತೆರೆದಿದ್ದಾರೆ. ಒಂದು ಗೇಟ್ ಅನ್ನ ಮೂಲಕ ಎಲ್ಲರೂ ಕೂಡ ಒಳಗಡೆ ಹೋಗ್ತಿದ್ದಾರೆ. ಕಾಯನ್ನ ಹೊಡೆದು ಹಿರುಮುಡಿಯನ್ನ ಹೊತ್ತಿರುವಂತವರಿಗೆ ಮಾತ್ರ 18 ಮೆಟ್ಟಿಲು ಹತ್ತೋದಕ್ಕೆ ಅವಕಾಶ ಇರುತ್ತೆ. ನೋಡಿ, ಒಂದು ಗೇಟ್ ಅನ್ನ ತೆಗೆಯಲಾಗಿದೆ. ಅವರು ಭಕ್ತರು ಬರ್ತಾರೆ, ಮೇಲ್ಗಡೆ ಹೋಗಿ ಮಣಿಕಂಠನ ದರ್ಶನವನ್ನ ಕೂಡ ಪಡೆದುಕೊಡ್ತಾರೆ. ಆ ಮೂಲಕ ಅಯ್ಯಪ್ಪ ಸ್ವಾಮಿಯ ದರ್ಶನಕ್ಕೆ ಈಗ ಮುಂದೆ ಆಗ್ತಾ ಇರೋದನ್ನ ಕೂಡ ಗಮನಿಸಬಹುದು. ಕ್ಯಾಮರಾ ಪರ್ಸನ್ ಮಂಜು ದೇವನಹಳ್ಳಿ ಜೊತೆ ನಾಗೇಂದ್ರ ಬಾಬು. ಅಯ್ಯಪ್ಪನ ದರ್ಶನಕ್ಕೆ ಸಾಗರೋಪಾದಿಯಲ್ಲಿ ಭಕ್ತರು ಬರ್ತಾ ಇದ್ದಾರೆ. ಜನಸಂದಣಿ ಉಂಟಾಗ್ತಾ ಇದೆ. ಶಬರಿಮಲೆಯಿಂದ ರಿಪಬ್ಲಿಕ್ ಕನ್ನಡ ನಾನ್ ಸ್ಟಾಪ್ ಕವರೇಜ್ ಅನ್ನ ನಿಮಗಾಗಿ ನೀಡ್ತಾ ಇದೆ. ಕರ್ನಾಟಕ ಸೇರಿ ಹಲವು ರಾಜ್ಯಗಳಿಂದ ಭಕ್ತರು ಈಗ ಆಗಮಿಸ್ತಾ ಇದ್ದಾರೆ. ಈಗ ಶಬರಿಮಲೆಯ ಸನ್ನಿಧಾನದಲ್ಲಿದ್ದೀನಿ. ಇಲ್ಲಿಗೆ ಹಾಸನದಿಂದ ಬಂದಿರುವಂತಹ ಭಕ್ತರನ್ನ ಮಾತಾಡಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದೀನಿ. ಸ್ವಾಮಿಗಳ ನಮಸ್ಕಾರ. ಇಲ್ಲಿಂದ ಹಾಸನದಿಂದ ಬಂದಿದ್ದೀರಿ. ಯಾವಾಗ ಬೆಟ್ಟ ಹತ್ತೋದಕ್ಕೆ ಶುರು ಮಾಡಿದ್ರಿ? ಎಷ್ಟೊತ್ತಿಗೆ ದರ್ಶನ ಆಯ್ತು? ಎಷ್ಟೊತ್ತಿಗೂ ಕಾದ್ ನಿಂತ್ಕೊಂಡಿದ್ರಿ? ನಾವು ನೈಟು 10 ಗಂಟೆಗೆ ಬೆಟ್ಟ ಹತ್ತಿದೀವಿ. ಫುಲ್ ಖಾಲಿ ಇತ್ತು. ನಾವು ಒಂದು 2 ಗಂಟೆ ಅಷ್ಟೊತ್ತಿಗೆ ಶರಂಗುತ್ತಿ ಬಂದು ಆರಾಮಾಗಿ ರೆಸ್ಟ್ ಮಾಡಿ, ಬೆಳಗಿನ ಜಾವ 4 ಗಂಟೆಗೆ ಮತ್ತೆ ಸ್ಟಾರ್ಟ್ ಮಾಡಿ 6-6:30ಗೆ ನೀಟಾಗಿ ದರ್ಶನ ಮಾಡಿ ಈಗ ಕೆಳಗಡೆ ಇಳಿತಾ ಇದೀವಿ. ಸಮಸ್ಯೆ ಏನಾದ್ರು ಆಯ್ತಾ? ಸಮಸ್ಯೆ ಏನೂ ಇಲ್ಲ. ಸಮಸ್ಯೆ ಯಾವುದೇ ಇಲ್ಲ ಸ್ವಾಮಿ. ದರ್ಶನ ತುಂಬಾ ಚೆನ್ನಾಗಿದೆ. ಆತರ ಯಾವುದೇ ಸಮಸ್ಯೆ ಎಲ್ಲ ಫ್ರೀ ಆಗಿದೆ. ನೀಟಾಗಿ ದರ್ಶನ ಆಯ್ತು. ಅಯ್ಯಪ್ಪ, ಏನು ಸಮಸ್ಯೆಗಳಿಲ್ಲ. ನಿನ್ನೆ 10 ಗಂಟೆಗೆ ಹತ್ತಿದ್ದು ನಾವು. ನೈಟ್ ಹತ್ತಿದ್ದು ಇಲ್ಲಿ ಬಂದು 12 ಗಂಟೆಗೆ ಸ್ಟೇ ಆದ್ವಿ. ಸ್ಟೇ ಆದವರು 3 ಗಂಟೆಗೆ ಓಪನ್ ಇರುತ್ತೆ ಅಂತ ಹೇಳಿ 1 ಗಂಟೆಗೆ ಅಲ್ಲಿಂದ ಬಿಟ್ವಿ. ದರ್ಶನ ನೀಟಾಗಿ 6:30ಗೆ ಮುಗೀತು ಅಯ್ಯಪ್ಪ. ಇವಾಗ ಕೆಳಗಡೆ ಹೊರಟಿದೀವಿ ಅಯ್ಯಪ್ಪ. ಕುಡಿಯೋ ನೀರಿನ ವ್ಯವಸ್ಥೆ ಸರಿಯಾಗಿಲ್ಲ ಅಂತ ಹೇಳ್ತಿದ್ದಾರೆ. ಈಗ ನೋಡಿ, ಹೊರಗಡೆ ಬಂದಿದ್ರಿ, ಎಲ್ಲಾ ಕಡೆನೂ ಬಿಸಿನೀರು ಕೊಡ್ತಿದ್ದಾರೆ. ಈಗ ಹೊರಗಡೆ ಬಂದವರಿಗೆ ನೀರ್ ಸಿಗ್ತಾ ಇಲ್ಲ ಅನ್ನೋ ಒಂದಷ್ಟು ಜನ ಆರೋಪಗಳನ್ನ ಮಾಡ್ತಾ ಇದ್ರು. ಅಂತ ಭಕ್ತರಿಗೆ ಏನ್ ಹೇಳ್ತೀರಿ?
ಮಾಮೂಲಿ ನೋಡ್ಕೊಂಡು ಬಂದು ಮೇಲ್ಗಡೆ ಒಂದ್ ಸ್ವಲ್ಪ ನೀರ್ಗಳು ಸಿಗ್ತಾ ಇಲ್ಲ. ಅದೊಂದ್ಸಲ ನೋಡಿದೀವಿ, ನೀರೆಲ್ಲೂ ಸಿಗ್ತಾ ಇಲ್ಲ. ನಾವು ಬಂದಾಗಿಂದ ಇದ್ ಮಾಡಿದೀವಿ, ನೀರೇನ ಅಂತೇನಿದಿಲ್ಲ. ನೀನು ಸ್ವಲ್ಪ ಸಮಸ್ಯೆ ಇದೆ, ನೀನು ಮೇಲೆ ನೋಡ್ಬೇಕು. ಕೆಳಗಡೆ ಚೆನ್ನಾಗಿದೆ, ಮೇಲೆ ಸ್ವಲ್ಪ ಸಮಸ್ಯೆ ಇದೆ, ನೋಡ್ಬೇಕು. ಮೇಲ್ಗಡೆ ಬಂದ್ಮೇಲೆ ನೀರು ಸ್ವಲ್ಪ ಸಮಸ್ಯೆ ಇದೆ, ನೋಡ್ಬೇಕು. ಮೇಲ್ಗಡೆ ಮೆಟ್ಲತ್ಬೇಕಾದ್ರೆ ನಾನು ಕೂಡ ಮೆಟ್ಲತ್ಬೇಕಾದ್ರೆ ನೋಡಿದೆ, ಒಂದು 4 ಕಡೆ ಮೆಡಿಕೇಶನ್ ಫ್ರೀ ವಾಟರ್ ಸಪ್ಲೈ ಮಾಡ್ತಾ ಇದ್ರು. ಆದ್ರೆ ಮೇಲ್ಗಡೆ ಬಂದಾದ್ಮೇಲೆ ನಿಮ್ಗೆ ಇಲ್ಲಿ ಹೊರಗಡೆ ಬಂದ್ಮೇಲೆ ನಿಮ್ಗೆ ಎಲ್ಲಾರು ನೀರ್ ಸಿಗ್ತಾ ಇಲ್ಲ. ನೀರು ಸಮಸ್ಯೆ ಇದೆ ಅಯ್ಯಪ್ಪ. ಅದನ್ನ ಬಿಟ್ರೆ ಇನ್ನೇನಿಲ್ಲ. ಕೆಳಗಡೆ ಎಲ್ಲ ನೀರ್ದೆಲ್ಲ ಚೆನ್ನಾಗಿದೆ, ನೀರು ಗ್ಲುಕೋಸ್ ಎಲ್ಲ ತರನು ಇದೆ. ಮೇಲ್ಗಡೆ ಬೆಟ್ಟದ ಮೇಲ್ಗಡೆ ಬಂದಾಗ ಔಟ್ ಸೈಡ್ ಸ್ವಲ್ಪ ನೀರಿಂದ ಸ್ವಲ್ಪ ಅಮೀಬಾ ವೈರಸ್ ನ ಒಂದು ಆತಂಕ ಇದೆ. ಮಾರ್ಗಸೂಚಿಗಳನ್ನ ಬಿಡುಗಡೆ ಮಾಡಲಾಗಿದೆ. ಅದ್ರ ಬಗ್ಗೆ ನಿಮಗೆ ಮಾರ್ಗಸೂಚಿ ಏನಾದ್ರು ನಿಮ್ಗೆ ಗೊತ್ತಿದ್ಯಾ? ನಮ್ ಬರ್ಬೇಕಾದ್ರೆ ನಮ್ಮ ಫ್ರೆಂಡ್ಸ್ ಗಳೆಲ್ಲ ಹಾಕಿದ್ರು ವಾಟ್ಸ್ಆಪ್ ಅಲ್ಲಿ. ಆದ್ರೆ ನಮಗೆ ಆ ತರದ್ದೇನು ಇಲ್ಲ. ನಾವು ಆಲ್ರೆಡಿ ಬಂದಿದೀವಿ. ಸುಮ್ನೆ ಆಯ ಊಯಗಳೆಲ್ಲ ಉಡ್ಸಿದ್ದಾರೆ. ಫುಲ್ ರಶ್ ಆಗಿದೆ. 13 ಗಂಟೆ ನಿಂತ್ಕೊಂಡಿದ್ದು, 11 ಗಂಟೆ ನಿಂತ್ಕೊಂಡಿದ್ದು, ಎಂತದೇನು ಇಲ್ಲ ಸ್ವಾಮಿ. ಬರೋ ಭಕ್ತಾದಿಗಳೆಲ್ಲ ಆರಾಮಾಗಿ ಬರ್ಬೋದು, ಆರಾಮಾಗಿ ದರ್ಶನ ಮಾಡಬಹುದು. ಈಗ ಸಾಮಾನ್ಯವಾಗಿ ಎಷ್ಟು ಗಂಟೆ ಅಂದ್ರೆ ಮೇಲ್ಗಡೆ ಬಂದಾದ್ಮೇಲೆ 18 ಮೆಟ್ಲು ಹತ್ತೋದಕ್ಕಿಂತ ಮುಂಚೆ 15ನೇ ಇದು ಇದೆಯಲ್ಲ, ದಾಟಾದ್ಮೇಲೆ ಮುಕ್ಕಾಲು ಗಂಟೆ 1 ಅವರ್, ಮುಕ್ಕಾಲು ಗಂಟೆ ಸ್ವಾಮಿ. ಅದು ಬೆಳಗ್ಗೆ ನೀವು ಬೆಳಿಗ್ಗೆ 1:45 1 ಗಂಟೆ ಲೈನ್ ಅಲ್ಲಿ ಇದೀವಿ. ಈಗ ನೆಕ್ಸ್ಟ್ ಸ್ವಾಮಿಗಳು ಜಾಸ್ತಿ ಆಗೋದ್ರಿಂದ 1-1.5 ಗಂಟೆ ಟೈಮ್ ವರೆಗೂ ತಗೋಬಹುದು ಅಷ್ಟೇ. ಈಗ ಸ್ವಾಮಿ ಹೇಳಿ. ದರ್ಶನ ಚೆನ್ನಾಗಿದೆ. ಯಾವ ಹೂವೋಪಯೋಗಿಗಳು ಯಾವ್ದಕ್ಕೂ ಹೆದರ್ಕೋಬೇಡಿ, ಆರಾಮ ಬಲ್ಲಿ ಹೋಗ್ಬೋದು. ಓಕೆ, ದರ್ಶನ ತುಂಬಾ ಚೆನ್ನಾಗಿ ಆಗ್ತಾ ಇದೆ. ಮ್ಯಾಕ್ಸಿಮಮ್ 1.5 2 ಗಂಟೆ ಒಳಗಡೆ ನಾವು ಬೆಳಗ್ಗಿನ ಸಂದರ್ಭದಲ್ಲಿ ಭಕ್ತರು ಸ್ವಲ್ಪ ಕಡಿಮೆ ಇದ್ರೆ, ಹಾಗಾಗಿ ದರ್ಶನ ಆಗಿದೆ. ಅದೇ ರೀತಿಯಾದಂತಹ ವ್ಯವಸ್ಥೆಗಳನ್ನ ಕೂಡ ಮಾಡಲಾಗಿದೆ. ಆದ್ರೆ ದರ್ಶನ ಆದ ನಂತರ ಹೊರಗಡೆ ಬಂದ ಮೇಲೆ ಮತ್ತೆ ನೀವು ಮೆಟ್ಲನ್ನ ಇಳಿಯೋವರೆಗೂ ಕೂಡ ನಿಮ್ಗೆ ಕುಡಿಯುವ ನೀರಿನ ವ್ಯವಸ್ಥೆ ಸರಿಯಾಗಿ ಆಗಿಲ್ಲ ಅನ್ನೋದೊಂದು ಮಾತ್ರ ಆರೋಪಗಳಿದೆ. ಯಾಕಂದ್ರೆ ಇಲ್ಲಿ ಯಾವುದೇ ಸ್ಟೋರ್ಗಳಲ್ಲೂ ಕೂಡ ಕುಡಿಯುವ ನೀರಿನ ಬಾಟಲ್ ಸಿಗೋದಿಲ್ಲ. ತಿರುಪತಿಯಲ್ಲಿ ಸಿಗುವಂತ ಗಾಜಿನ ಬಾಟಲ್ ನೀರು ಕೂಡ ಇಲ್ಲಿ ಸಿಗೋದಿಲ್ಲ. ಹಾಗಾಗಿ ನಿಮ್ಮ ಬಳಿ ಒಂದು ಬಾಟಲ್ ಅಲ್ಲಿ ನೀರನ್ನ ತಂದಿಟ್ಟುಕೊಂಡ್ರೆ ಸೇಫ್ಟಿ ಪರ್ಪಸ್ಗೆ ಒಳ್ಳೆಯದು ಅಂತ ಕೂಡ ಪ್ರತಿಯೊಬ್ಬರು ಕೂಡ ಹೇಳ್ತಿದ್ದಾರೆ. ಹಾಗಾಗಿ ಯಾವುದೇ ಅಡ್ಡಿ ಆತಂಕ ಇಲ್ಲದೆ, ಭಯ ಇಲ್ಲದೆ ಧೈರ್ಯವಾಗಿ ಸನ್ನಿಧಾನಕ್ಕೆ ಬಂದು ಮಣಿಕಂಠನ ದರ್ಶನವನ್ನ ಮಾಡಿ ಅಂತ ಹೇಳಿ ಹಾಸನದಿಂದ ಬಂದಿರುವಂತಹ ಭಕ್ತರು ಹೇಳ್ತಿದ್ದಾರೆ. ಕ್ಯಾಮರಾ ಪರ್ಸನ್ ಮಂಜು ಬಂದು ಸ್ಪಾಟ್ ಬುಕಿಂಗ್ ಮಾಡಬೇಕು ಅಂತಂದ್ರೆ ಇನ್ನೂ ಕಷ್ಟ. ಕೇರಳ ಹೈಕೋರ್ಟ್ ತರಾಟೆ ತೆಗೆದುಕೊಂಡು ಜನಸಂದಣಿಯನ್ನ ಯಾಕೆ ಕಂಟ್ರೋಲ್ ಮಾಡೋದಕ್ಕಾಗ್ಲಿಲ್ಲ. ಈಗ ಸದ್ಯಕ್ಕೆ ಸ್ಪಾಟ್ ಬುಕಿಂಗ್ ತಾತ್ಕಾಲಿಕವಾಗಿ ಸ್ಥಗಿತ ಮಾಡಿದ್ದಾರೆ ಅನ್ನುವಂತ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇರೋದು. ಜನಸಂದಣಿಯನ್ನ ಕಂಟ್ರೋಲ್ ಮಾಡೋದಕ್ಕೆ ಬಹಳ ಹರಸಾಹಸವನ್ನ ಪಡಬೇಕಾಯ್ತು. ಹೈಕೋರ್ಟ್ ಕೂಡ ತರಾಟೆಗೆ ತೆಗೆದುಕೊಳ್ತು. ಎಲ್ಲದಕ್ಕೂ ಸಂಬಂಧಪಟ್ಟಂತೆ ನೀವು ಈಗಾಗಲೇ ಇದರ ತಯಾರಿಗಳನ್ನ ಮಾಡ್ಕೊಳ್ಬೇಕಿತ್ತು. 6 ತಿಂಗಳ ಹಿಂದೆನೆ ತಯಾರಿ ಮಾಡ್ಕೊಳ್ಬೇಕಿತ್ತು. ಅಧಿಕಾರಿಗಳ ಮಧ್ಯೆ ಸಮನ್ವಯತೆ ಕೊರತೆನೇ ಇದಕ್ಕೆಲ್ಲ ಕಾರಣ ಅನ್ನುವಂತ ನಿಟ್ಟಿನಲ್ಲಿ ಹೈಕೋರ್ಟ್ ಚಾಟಿ ಬೀಸಿದ ನಂತರದಲ್ಲಿ ಜನಸಂದಣಿಯನ್ನ ಕಂಟ್ರೋಲ್ ಮಾಡುವಂತಹ ನಿಟ್ಟಿನಲ್ಲಿ ಈ ಮಿತಿಯನ್ನ, ಸ್ಪಾಟ್ ಬುಕಿಂಗ್ ಮಿತಿಯನ್ನ 5,000ಕ್ಕೆ ಇಳಿಕೆ ಮಾಡಿದ್ರು. ಈಗ ಸದ್ಯಕ್ಕೆ ಸ್ಥಗಿತ ಮಾಡಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ಒಂದಷ್ಟು ಬಿಗಿ ನಿಯಮಗಳನ್ನ ಕೂಡ ಈಗ ಅನುಸರಿಸಲಾಗ್ತಾ ಇದೆ. ಸನ್ನಿಧಾನದ ಬಾಗಿಲು ತೆರೆದ 48 ಗಂಟೆಗಳಲ್ಲೇ 2 ಲಕ್ಷಕ್ಕೂ ಹೆಚ್ಚಿನ ಜನರು ಆಗಮಿಸಿರೋದು, ಅದು ಬಹಳ ತೊಂದರೆ ಆಗಿರೋದು. ಆ ನಂತರದಲ್ಲಿ ಜನಸಂದಣಿ ಆಯಿತು. ದಾಖಲೆ ಮಟ್ಟದ ಸಂಖ್ಯೆ ಇದು. ಈ ಜನದಟ್ಟಣೆಯನ್ನ ಕಂಟ್ರೋಲ್ ಮಾಡೋದಕ್ಕೆ ಟಿಡಿಬಿ ಬಹಳ ಹರಸಾಹಸವನ್ನ ಪಡ್ತು. ಈಗ ಸದ್ಯಕ್ಕೆ